ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ದೀಕ್ಷಿತನಿಗೆ ಯಾವ ರೀತಿ ಮೇಕಪ್ ಲುಕ್ ಮಾಡಿದ್ದೀನಿ ಅಂತ ನೀವು ನೋಡ್ತಿರ್ಬೋದು. ಇದೇ ಮೇಕಪ್ ಲುಕ್ಕನ್ನು ನೀವು ಮನೆಯಲ್ಲಿ ಮಾಡ್ಬೋದು. ಸೊ ದೀಕ್ಷಿತಂದು ರೀಲ್ಸ್ ಬರ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ, ನೋಡಿ ಚೆಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅನು ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಮಮ್ಮಿ ನನಗೆ ಸಂಕ್ರಾಂತಿಗೋಸ್ಕರ ರೆಡಿ ಮಾಡ್ತಿದ್ದಾರೆ ಮೇಕಪ್ ಲುಕ್. ಗೆಟ್ ಸ್ಟಾರ್ಟೆಡ್. ಸೊ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬಕ್ಕೆ ಮೇಕಪ್ ಲುಕ್ ಮಾಡೋಣ ಅಂತ ಹೇಳಿ ಸೊ ಫಸ್ಟ್ ಮೊದಲನೇದಾಗಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ದೀಕ್ಷಿತನ್ಗೆ ತುಂಬಾ ದಿನದಿಂದ ಆಸೆ ಇತ್ತು ಸ್ಯಾರಿ ಹಾಕೋಬೇಕು ಅಂತ, ಸೊ ಸ್ಯಾರಿ ಹಾಕಿದ್ದೀನಿ ಈಗ. ಸೊ ಇದು ನ್ಯೂಟ್ರಿಡರ್ಮ. ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ. ಇದು ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಮಟ್ಟಿಗೆ ಈ ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಈ ಮಾಯಿಶ್ಚರೈಸರ್ನ ಮುಖದ ಎಲ್ಲಾ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ. ಮಾಯಿಶ್ಚರೈಸರ್ ಯಾವಾಗ್ಲೂ ಮಸ್ಟ್ ಅಂಡ್ ಶುಡ್. ಮತ್ತೆ ದೀಕ್ಷಿತನ ಸ್ಕಿನ್ ತುಂಬಾ ಡ್ರೈ, ಮೋರ್ ಓವರ್ ಈ ಮಾಯಿಶ್ಚರೈಸರ್ ಗ್ರೀಸಿ ಅಂತ ಅನ್ಸೋದಿಲ್ಲ. ಸೊ ಹಂಗಾಗಿ ಯಾವುದೇ ಮೇಕಪ್ ಮಾಡ್ಲಿ ಮನೇಲಿ ಡೈಲಿ ಬೇಸಿಸ್ಗೂ ಕೂಡ ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡ್ಬೋದು. ದೀಕ್ಷಾ, ನೀನ್ ಏನ್ ಯೂಸ್ ಮಾಡ್ತೀಯಾ? ಯಾವ ಮಾಯಿಶ್ಚರೈಸರ್? ನ್ಯೂಟ್ರಿಡರ್ಮ್. ಯಾಕಂದ್ರೆ ಅವಳು ಅದೊಂದೇ ಯೂಸ್ ಮಾಡೋದು. ನಿಮ್ಮ ಸ್ಕಿನ್ ಅನ್ನ ಸೂತ್ ಮಾಡುತ್ತೆ ಮತ್ತೆ ಹೈಡ್ರೇಟ್ ಮಾಡುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ. ಎಲ್ಲ ಏಜ್ ಅವರು ಕೂಡ ನೀವು ಇದನ್ನ ಧಾರಾಳವಾಗಿ ಉಪಯೋಗಿಸ್ಬೋದು. ಸನ್ ಬರ್ನ್ ಆಗಿದ್ರು ಕೂಡ ಕ್ಲಾಮ್ ಆಗುತ್ತೆ. ಸೊ ನಿಮ್ಮ ಹೆಲ್ತಿ ಸ್ಕಿನ್ ನಿಮ್ದಾಗುತ್ತೆ. ಸ್ನೇಹಿತರೆ, ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡಿ ಬೈ ಮಾಡ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ನಾನು ಪ್ರೈಮರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರಾಡಕ್ಟ್ ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ನೀವು ನೋಡಿ ಚೆಕ್ ಮಾಡ್ಕೋಬಹುದು. ಸೊ ಈಗ ಪ್ರೈಮರ್ ಮಸ್ಟ್ ಅಂಡ್ ಶುಡ್ ಯಾವಾಗ್ಲೂ ಅಪ್ಲೈ ಮಾಡಬೇಕು. ಸೊ ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೂ ಹಾಗೂ ಮೇಕಪ್ಗೂ ಒಂದು ಲೇಯರ್ ಆಗಿ ಕೆಲಸ ಮಾಡುತ್ತೆ. ಮತ್ತೆ ಪ್ರೈಮರ್ ಯೂಸ್ ಮಾಡೋದ್ರಿಂದ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ. ಈಗ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದಾಯ್ತು, ಪ್ರೈಮರ್ ಅಪ್ಲೈ ಮಾಡಿದ್ದಾಯ್ತು. ವಾಟ್ಸ್ ನೆಕ್ಸ್ಟ್ ಅಂತ ಅಂದಾಗ ಫೌಂಡೇಶನ್ ಬರುತ್ತೆ. ಸೊ ಫೌಂಡೇಶನ್ ಅಪ್ಲೈ ಮಾಡೋ ಮುಂಚೆ ಒಂದು ಶಿಮರಿ ಲುಕ್ ಕೊಡ್ಲಿಕ್ಕೋಸ್ಕರ ಇಲ್ಲಿ ನಾನು CVB ಅವ್ರದ್ದು ಗ್ಲೋ ಬೇಸ್ ಅನ್ನ ನಾನಿಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಗ್ಲೋ ಬೇಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಸೊ ನಮ್ಮ ಸ್ಕಿನ್ ಅನ್ನ ಶೈನಿಯಾಗಿ ಇಡುತ್ತೆ. ಸ್ನೇಹಿತರೆ, ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಸಿಕ್ಕಿದ್ರೆ, ಯಾಕಂದ್ರೆ ಈಗ ಇದು ಅಮೆಝಾನ್ ಅಲ್ಲೆಲ್ಲ ಸಿಗ್ತಾ ಇಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಬಂದು ಮೆಬಿಲಿನ್ ಅವ್ರದ್ದು ಫಿಟ್ ಮಿ ಫೌಂಡೇಶನ್ ಇಂದ ಶೇಡ್ 320 ಹನಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ದೀಕ್ಷಮನ್ಗೆ ಕರೆಕ್ಟ್ ಶೇಡ್, ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಈಗ ಈ ಶೇಡ್ ಅನ್ನ ನಾನು ಮುಖದ ಎಲ್ಲಾ ಭಾಗಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಳ್ತೀನಿ. ಇವನ್ ಸ್ವಲ್ಪ ಲೈಟರ್ ಶೇಡ್ ತೆಗೆದುಕೊಳ್ತೀನಿ ಅಂದ್ರೂ ಕೂಡ ಪರವಾಗಿಲ್ಲ, ನೀವು ಲೈಟರ್ ಶೇಡ್ ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ಒಂದು ಶೇಡ್ ಲೈಟರ್ ತಗೊಳ್ಳಿ ಸಾಕು ಬೇಕು ಅಂದ್ರೆ, ಅದಕ್ಕಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ತಗೊಳ್ಳಿಕ್ ಹೋಗ್ಬೇಡಿ. ದೀಕ್ಷಾ ತುಂಬಾ ಚಿಕ್ಕಳಾಗಿರೋದ್ರಿಂದ ನಾನು ಐಬ್ರೋಸ್ ಎಲ್ಲ ಮಾಡ್ಸೋದಿಲ್ಲ. ಸೊ ಮೇಕಪ್ ಅಷ್ಟೇ ಅವಳು ಜಾಸ್ತಿ ಮಾಡೋದಿಲ್ಲ. ಮಾಯಿಶ್ಚರೈಸರ್ ಹಚ್ತಾಳೆ, ಲಿಪ್ ಬಾಮ್ ಬಂದು ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾಳೆ. ಅದನ್ ಬಿಟ್ಟು ಅವಳು ಯಾವುದೇ ರೀತಿ ಮುಖಕ್ಕೆ ಏನ್ ಪ್ರಾಡಕ್ಟ್ ಕೂಡ ಯೂಸ್ ಮಾಡೋದಿಲ್ಲ. ತುಂಬಾ ಜನ ಕೇಳ್ತಿರ್ತೀರ, ಅಕ್ಕ ಸ್ಕಿನ್ ಕೇರ್ ರುಟೀನ್ ತೋರಿಸಿ ದೀಕ್ಷಿತಿಂದು ಅಂತ. ಸೊ ಮೇನ್ ಮಾಯಿಶ್ಚರೈಸರ್ ಡೈಲಿ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಲ್ಯಾಕ್ಮಿದು ಕಾಂಪ್ಯಾಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಯೂಸ್ ಮಾಡಿ. ಇವನ್ ಓರಿಫ್ಲೇಮ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಅದರಲ್ಲಿ ನನಗೆ ಕಾಂಪ್ಯಾಕ್ಟ್ ಇಷ್ಟ ಆಗುತ್ತೆ, ಮತ್ತೆ ಮಿಲ್ಕ್ ಅಂಡ್ ಹನಿ ಫೇಸ್ ಸ್ಕ್ರಬ್ ಇಷ್ಟ ಆಗುತ್ತೆ. ಅದ್ ಬಿಟ್ಟು ಓರಿಫ್ಲೇಮ್ ಅಲ್ಲಿ ನನಗೆ ಬೇರೆ ಯಾವ ಪ್ರಾಡಕ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಈಗ ನೆಕ್ಸ್ಟ್ ಅನಂತರ ಬಂದು ನಾನಿಲ್ಲಿ ಐಬ್ರೋಸ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಐಬ್ರೋಸ್ ಫಿಲ್ ಮಾಡ್ಲಿಕ್ಕೆ ನಾನಿಲ್ಲಿ ಬ್ರೌನ್ ಶೇಡ್ ಅನ್ನ ತೆಗೆದುಕೊಂಡು ಜಸ್ಟ್ ಐಬ್ರೋಸ್ ಮೇಲೆನೆ ಫಿಲ್ ಮಾಡ್ತೀನಿ. ಸೊ ದಟ್ ಚೆನ್ನಾಗಿ ಕಾಣುತ್ತೆ. ಮೇಲೆನೆ ಫಿಲ್ ಮಾಡ್ಕೊಳ್ಳಿ, ಜಾಸ್ತಿ ಇದಕ್ಕೆಲ್ಲ ಶೇಪ್ ಎಲ್ಲ ಏನು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾಟ್ ನೆಸೆಸರಿ. ಸೊ ಈಗ ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಐ ಲವ್ ಮೇಕಪ್ ಚಾಕ್ಲೇಟ್ ಎಲೆಕ್ಸಾ ಅಂತ ಹೇಳಿ. ಸೊ ಈ ಬ್ರ್ಯಾಂಡ್ ನಾನು ಐ ಶೇಡ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಡಾರ್ಕ್ ಕಲರ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅವಳ ಬ್ಲೌಸ್ಗೆ ಮ್ಯಾಚ್ ಆಗೋ ರೀತಿ ನೋಡಿ ಪಿಕ್ ಮಾಡ್ಬಿಟ್ಟು ಸೊ ನೀವು ಐ ಮೇಕಪ್ ಮಾಡ್ಕೊಳ್ತೀನಿ ಅಂದ್ರೆ ನಿಮ್ಗೆ ಕೆಲಸ ಇರೋದೇ ಬ್ಲೆಂಡಿಂಗ್ ಅಲ್ಲಿ. ಬ್ಲೆಂಡಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ
ಒಂದ್ ಸೈಡ್ ಮಾತ್ರ ಅಪ್ಲೈ ಮಾಡಿದೀನಿ. ಆನಂತರ ಈ ಸೈಡ್ ಕೂಡ ಔಟರ್ ವೇನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಈ ರೀತಿ ಐ ಶೇಡೋನ ಅಪ್ಲೈ ಮಾಡಿದ ನಂತರ ಇಲ್ಲಿ ಒಂಥರ ಸಿಲ್ವರ್ ಕಲರ್, ಒಂಥರ ಕಾಪರ್ ಸಿಲ್ವರ್ ಕಲರ್ ಮಿಕ್ಸ್ ಇದೆ ಇದು. ಇದನ್ನ ಅಪ್ಲೈ ಮಾಡ್ಕೊಳ್ತೀನಿ. ಕಣ್ಣು ಮುಚ್ಚಿ ನೋಡಿ, ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಪ್ಲೈ ಮಾಡಿದ್ರೆ. ಓಕೆ, ಸೊ ಈಗ ಆ ನಂತರ ನೆಕ್ಸ್ಟ್ ನಾನು ಸ್ವಲ್ಪ ಇಲ್ಲಿ ಸಿಲ್ವರ್ ಕಲರ್ ಇದೆ ನೋಡಿ, ಈ ಸಿಲ್ವರ್ ಕಲರ್ ನ ಪಿಕ್ ಮಾಡಿ ಕಣ್ಣು ಮುಚ್ಚಿನ ಸ್ವಲ್ಪ ಲೈಟ್ ಆಗಿ ಈ ರೀತಿ ಟಚ್ ಅಪ್ ಕೊಡ್ತೀನಿ. ಓಕೆ, ಡನ್. ನಂತರ ಬ್ಲಷ್ ಅನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೊ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ನಾನು ಹೇಳ್ದಂಗೆ ಯಾವಾಗಲೂ ಪೀಚ್ ಕಲರ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಅಥವಾ ಈ ಕಲರ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಫೇಲ್ ಆಗಿದ್ದಾವೆ, ಈ ಕಲರ್ ಅಪ್ಲೈ ಮಾಡೋಣ. ಸ್ಮೈಲ್ ಮಾಡು. ಆನಂತರ ನಾನಿಲ್ಲಿ ಸ್ಕೆಚ್ ಐಲೈನರ್ ಅನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಕಣ್ಣು ಮುಚ್ಚಿನ. ಸೊ ಐಲೈನರ್ ಮಸ್ಟ್ ಅಂಡ್ ಶುಡ್, ಐಲೈನರ್ ಬೇಕೇ ಬೇಕು. ನೆಕ್ಸ್ಟ್ ಇಲ್ಲಿ ಕಾಜಲ್ ಅನ್ನು ಹಾಕ್ತಾ ಇದೀವಿ. ಕಾಜಲ್ ಇದು ಒಂದು ಮೆಬಿಲಿಂದು. ಓಕೆ, ಡನ್. ನೋಡಿ, ನೆಕ್ಸ್ಟ್ ಮಸ್ಕಾರಾ. ಸೊ ಮಕ್ಕಳಿಗೆ ಯೂಶಲಿ ನಾವು ಜಾಸ್ತಿ ಫಾಲ್ಸ್ ಐಲ್ಯಾಶಸ್ ಎಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಸೊ ಹಂಗಾಗಿ ಈ ರೀತಿ ಫಸ್ಟ್ ಡೌನ್ವರ್ಡ್ಸ್ ಈ ರೀತಿ ಮಾಡ್ಕೋಬೇಕು. ಸೊ ಅವಾಗ ಮಸ್ಕಾರ ಎಲ್ಲ ಚೆನ್ನಾಗಿ ಅಪ್ಲೈ ಆಗಿರುತ್ತೆ. ಆ ನಂತರ ನೋಡಿ, ಒಂದು ಬೆರಳಲ್ಲಿ ಈ ರೀತಿ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಎಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಈಗ ನೆಕ್ಸ್ಟ್ ಲಿಪ್ಸ್ಟಿಕ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಾಡಕ್ಟು ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವೇನಾದರೂ ನಾನು ಕೊಟ್ಟಿರೋಂಥ ಲಿಂಕಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಬರುವಂಥ ಕಮಿಷನ್ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಕ್ಕೆ ಹೋಗುತ್ತೆ. ಈ ರೀತಿ ಡಾರ್ಕ್ ಶೇಡ್ ಅಪ್ಲೈ ಮಾಡಿದ ನಂತರ ನಾನಿಲ್ಲಿ ರೆಡ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದಂತೂ ರಾಣಿ ರೆಡ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ರೆಡ್ ಇದೆ. ಈಗ ಮಿಕ್ಸ್ ಮಾಡಿ. ನೆಕ್ಸ್ಟ್ ಸ್ನೇಹಿತರೆ, ಹೈಲೈಟರ್ ಆಲ್ ಟೈಮ್ ಫೇವರೇಟ್ ಶಿವಾನ. ಸೊ ಲಿಪ್ಸ್ಟಿಕ್ ನಾನು ಅದ್ರ ಮೇಲ್ಗಡೆ ಇನ್ನೊಂದು ಕೋಟ್ ಅಪ್ಲೈ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹೈಲೈಟರ್ ಅನ್ನ ಮಿಸ್ ಮಾಡದೆ ಅಪ್ಲೈ ಮಾಡಿ. ಹೈಲೈಟರ್ ಅಪ್ಲೈ ಮಾಡೋದ್ರಿಂದ ಒಂದು ಒಳ್ಳೆ ಗ್ಲೋ ಸಿಗತ್ತೆ ಸ್ಕಿನ್ಗೆ. ಸೊ ಸ್ಯಾರಿಗೆ ಮ್ಯಾಚ್ ಆಗೋ ರೀತಿ ಒಂದು ರೆಡ್ ಬಿಂದಿ. ಸೊ ರೆಡ್ ಬಿಂದಿ ಹಾಕೋದ್ರಿಂದ ತುಂಬಾನೇ ಲುಕ್ ಆಗಿ ಕಾಣುತ್ತೆ. ಸೊ ಈವನ್ ರೆಡ್ ಬಿಂದಿ ಬೇಡ ಅಂದ್ರೂ ಕೂಡ ನೀವು ಯಾವ್ದಾದ್ರು ಬೇರೆ ಕಲರ್ ಬೇಕಾದ್ರೂ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ಈಗ ಫ್ರೀ ಹೇರ್ ಅನ್ನ ಬಿಡ್ತೀನಿ, ಲೈಟ್ ಆಗಿ ಹೇರ್ ಸ್ಟೈಲ್ ಮಾಡ್ಬಿಟ್ಟು ನಂತರ ಸಿಗ್ತೀನಿ. ಸೊ ಈಗ ನೆಕ್ಸ್ಟ್ ಶಮನ್ ಫೈನಲ್ ಲುಕ್. ಈಗ ಸ್ವಲ್ಪ ಜುವೆಲ್ರಿನ ಹಾಕೋಣ. ಸೊ ಫೈನಲಿ ಬೈತಲೆ ಬಟ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣ್ತಾರೆ ಹೆಣ್ಮಕ್ಳು. ಸೊ ದಟ್ ಮಸ್ಟ್ ಅಂಡ್ ಶುಡ್ ಅಪ್ಪ ಬೈತಲೆ. ಇವನ್ ನಿಮಗೆ ಬಿದ್ದೋಗುತ್ತೆ ಅಂತ ಭಯ ಇತ್ತು ಅಂದ್ರೆ ಬೆಸ್ಟ್ ನೀವು ದಾರ ಕಟ್ಟಿ, ನೀವು ಅದನ್ನ ಅಂದ್ರೆ ಕಪ್ಪು ದಾರನ ಕಟ್ಟಿ ಯೂಸ್ ಮಾಡ್ಬೋದು. ನೋಡಿ, ದಿಸ್ ವಾಸ್ ಅವರ್ ಫೈನಲ್ ಲುಕ್. ಹೇಗಿದೆ? ತುಂಬಾ ಈಸಿ ಹೇರ್ ಸ್ಟೈಲ್, ಮೆಸಿ ಹೇರ್ ಸ್ಟೈಲ್. ಸೊ ದೀಕ್ಷಮ್ಮ ಇದ್ರಲ್ಲೇ ರೀಲ್ಸ್ ಕೂಡ ಮಾಡ್ತಾಳೆ. ಸೊ ರೀಲ್ಸ್ಗೆ ವೇಟ್ ಮಾಡ್ತೀನಿ. ದೀಕ್ಷು ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ನಾನು ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಚೆಕ್ ಇಟ್ ಔಟ್.